ಚನ್ನಪಟ್ಟಣವೇ? ಸಿದ್ದೇಗೌಡ ದೊಡ್ಡಿ. ಯಾವತ್ತಿಂದ ಹೊರಟ್ರೆ? ಶುಕ್ರವಾರ ಬೆಳಗ್ಗೆ. ಅದೇ ಗೊತ್ತಾಯ್ತು, ನೋಡಿದೆ. ಅವ್ರು ಯಾರು ಬುದ್ಧಿಯವರು? ಮಾಡ್ಸವ್ರ? ಒಳ್ಳೇದಲ್ಲಿ ಸ್ವಾಮಿ, ಒಳ್ಳೇದಲ್ಲಿ. ತಿಂಡಿ ಬೇಡಿ. ಹೌದಾ? ಬಹಳ ಸಂತೋಷ. ನನ್ ಸ್ವಲ್ಪ ಪ್ರಸಾದ ಕೊಡಿ ಸಾಕು, ಸ್ವಲ್ಪ ಕೊಡಿ ಸಾಕು. ಹೌದು ಹೌದು. ಹೌದಾ? ತಾವ? ಹಾ, ಒಳ್ಳೇದಲ್ಲಿ ಸ್ವಾಮಿ, ಒಳ್ಳೇದಲ್ಲಿ. ಓಕೆ ಓಕೆ. ಎಲ್ಲ ಕನಕಪುರನ? ಯಾವುದು? ಚನ್ನಪಟ್ಟಣ. ನೋಡಿ, ನಮ್ಮ ಚನ್ನಪಟ್ಟಣದ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಇವತ್ತು ರಂಗಸ್ವಾಮಿ ಒಡ್ಡಿನಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಈ ಒಂದು ಪಾದಯಾತ್ರೆ ನಿನ್ನೆ ಮೊನ್ನೆ ಪ್ರಾರಂಭವಾದದ್ದಲ್ಲ. ಸೊ ನಮ್ಮ ಪೂರ್ವಜರ ಕಾಲ, ಮಹದೇಶ್ವರರು ಬಂದಂತಹ ಕಾಲದಿಂದಲೂ ಈ ಪಾದಯಾತ್ರೆ ಅಂತಕ್ಕಂಥದ್ದು ನಡೆದು ಬಂದಿರ್ತದೆ. ಸೊ ಇವತ್ತು ರಂಗಸ್ವಾಮಿ ಒಡ್ಡಿನಲ್ಲಿ ಏನು ನಮ್ಮ ಪಾದಯಾತ್ರೆಯ ಭಕ್ತಾದಿಗಳ ಒಂದು ಪ್ರಸಾದ ಸೇವೆ ನಡೀತಾ ಇದೆ. ಹೇಳಿ. ನಮಸ್ತೆ, ಬನ್ನಿ. ಅಯ್ಯಯ್ಯೋ ಛೇ, ಯಾಕಾಗಂತ್ರ? ನಾವೆಲ್ಲ ಮಾದಪ್ಪನ ಅಭಿಮಾನಿಗಳು. ಹೌದಪ್ಪ. ಖಂಡಿತ. ಒಳ್ಳೆ, ಥ್ಯಾಂಕ್ ಯು. ಬನ್ನಿ. ಬಂದಿರಪ್ಪ. ಹೌದಾ? ಸಂತೋಷ. ಹೇಳಿ. ಹೌದಾ? ಒಳ್ಳೇದಲ್ಲಿ ಸ್ವಾಮಿ. ತಿಂಡಿ ಮಾಡಿ. ಒಳ್ಳೇದಲ್ಲಿ ಸ್ವಾಮಿ, ಮಾಡ್ಕೊಂಡೋಗಿ. ಗುರುಗಳೇ ನಮಸ್ಕಾರ. ನಂದಿಕೇಶ್ವರ ಸ್ವಾಮಿ ಅಂತ ಇವ್ರ ಅಧ್ಯಕ್ಷತೆಯಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ. ಅದ್ಭುತ ಮಾಡಿ ಗುರುಗಳೇ. ನಿಮ್ಮ ಒಂದು ಮಾರ್ಗದರ್ಶನ ಎಲ್ರಿಗೂ ಸಿಗ್ಬೇಕು. ನಮ್ಮ ಒಂದು ಏನು ಈ ಒಂದು ಹಿಂದೂ ಧಾರ್ಮಿಕವಾದ ಈ ಒಂದು ಪದ್ಧತಿಗಳು ಹೀಗೆ ಇರಬೇಕು ಸ್ವಾಮಿ. ಹೌದೌದು. ಖಂಡಿತ. ಹೌದು, ಖಂಡಿತ. ಎಂತ ಮಾತು ಹೇಳಿದ್ರಿ. ಜಾಗೃತರಾಗಬೇಕು. ನಮ್ಮ ಪದ್ಧತಿಗಳು, ನಮ್ಮ ಸಂಪ್ರದಾಯಗಳು ಏನಿದೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಖಂಡಿತ ಗುರುಗಳೇ. ನಿಜ. ಹೌದು. ಒಳ್ಳೆಯದಲ್ಲಿ. ಉಪಾಧ್ಯಕ್ಷರು ಗಂಗಾಧರ್ ಅಂತ ಬಿಡದಿ, ಕಾಕರಾಮನಹಳ್ಳಿ. ಕಾರ್ಯದರ್ಶಿ ಕೆರೆಮಗಳು ದೊಡ್ಡಿ ಶಿವು ಅಂತೇಳಿ. ಸಹ ಕಾರ್ಯದರ್ಶಿ ಸೋಮು ಅಂತೇಳಿ ಅವರು ಕೆರೆಮಗಳು ದೊಡ್ಡಿ ಮಾಡಿ. ಮತ್ತೆ ನಮ್ಮ ಖಜಾನ್ಸಿ ಬಂದು ಬಿವಿ ಹಳ್ಳಿ. ಗೌರವಾಧ್ಯಕ್ಷರು ಬಂದು ಶಿವರಾಜು ಅಂತ ಹೇಳ್ಬಿಟ್ಟು ಅವರು RR ನಗರ, ಬೆಂಗಳೂರು. ಒಳ್ಳೇದಲ್ಲಿ ಸ್ವಾಮಿ. ಇದೊಂದು ವಿಡಿಯೋ ಪ್ರಸಾರ ಮಾಡ್ತೀನಿ, ನಮ್ಮ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತೀನಿ, ವೀಕ್ಷಣೆ ಮಾಡಿ. ಸೊ ಹೋಗ್ಬೇಕಾದ್ರೆ ನಿಮ್ಗೊಂದು ಸಲಹೆ ಕೊಡ್ತೀನಿ ನಾನು ನನ್ನ ಕಡೆಯಿಂದ. ಮಾಡಿದಾರಾ? ಒಳ್ಳೆ ಕೆಲಸ. ಸೂಪರ್. ಮೆಸೇಜ್ ಕೊಟ್ಟಿದ್ದೀರಾ? ಒಳ್ಳೆ ಕೆಲಸ. ನಿಮ್ಮಿಂದ ಒಂದು ಮಾಹಿತಿ ಸಿಕ್ತು ಬಿಡಿ. ಒಳ್ಳೆ ಕೆಲಸ. ಸರಿ, ನಿಮ್ಮಿಂದ ಒಂದು ಮೆಸೇಜ್ ಕೊಡ್ತೀನಿ ನೋಡಿ ಈಗ. ಬಂಧುಗಳೇ, ಇವತ್ತು ರಂಗಸ್ವಾಮಿ ಒಡ್ಡಲ್ಲಿ ನಮ್ಮ ಚನ್ನಪಟ್ಟಣದ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಏನಿಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳ ಸಮೃದ್ಧಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ಇವರು ಒಂದು ಮುಂದಾಲೋಚನೆ ಎಷ್ಟು ಚೆನ್ನಾಗಿದೆ ಅಂದರೆ, ಇವರು ಪಾದಯಾತ್ರೆ ಬರೋದಕ್ಕೂ ಮುನ್ನ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ತಿದ್ದಾರೆ. ಹೌದು, ಗೊತ್ತಾಯ್ತು. ನೋಡಿ, ಬರ್ತಕ್ಕಂಥ ಪಾದಯಾತ್ರೆಯ ಭಕ್ತಾದಿಗಳು ದಯಮಾಡಿ ತಾವು ಏನು ಬರುವ ಮುನ್ನ
ಒಂದು ಫಾರೆಸ್ಟ್ ಇಲಾಖೆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಗಿರ್ಬೋದು ಅಥವಾ ಪ್ರಾಧಿಕಾರ ಇಲಾಖೆಗಿರ್ಬೋದು 3 ಇಲಾಖೆಗಳನ್ನ ಸಂಪರ್ಕ ಮಾಡಿ ತಾವು ಒಂದು ಮೆಸೇಜ್ ನೀಡಿ, ಸ್ವಾಮಿ ಈ ಥರ ಬರ್ತಾ ಇದ್ದೀವಿ, ಪಾದಯಾತ್ರೆ ಬರ್ತಾ ಇದ್ದೀವಿ, ಸ್ವಲ್ಪ ದಯವಿಟ್ಟು ನಮಗೆ ಒಂದು ಏನಾದರೂ ಒಂದು ರಕ್ಷಣೆ ಕೊಡಿ, ಒಂದು ಮಾರ್ಗದರ್ಶನ ನೀಡಿ ಅಂತಂದ್ಬಿಟ್ಟು ನಮ್ಮ ಚನ್ನಪಟ್ಟಣದ ಪಾದಯಾತ್ರೆ ಭಕ್ತಾದಿಗಳು ಏನು ಅಗತ್ಯ ಕ್ರಮಗಳನ್ನು ಅನುಸರಿಸಿದರೆ ಇದನ್ನು ಎಲ್ಲ ಪ್ರತಿಯೊಬ್ಬ ಪಾದಯಾತ್ರೆ ಭಕ್ತಾದಿಗಳು ಅನುಸರಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಆಗ್ಬೋದಾ? ಒಳ್ಳೆಯದಲ್ಲಿ ಸ್ವಾಮಿ, ಒಳ್ಳೆಯದಲ್ಲಿ. ಒಳ್ಳೆಯದಲ್ಲಿ. ರಾತ್ರಿ ಪಾದಯಾತ್ರೆ ಬೇಡ, ಹಗಲೊತ್ತಲ್ಲಿ ಪಾದಯಾತ್ರೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಬರ್ತೀನಿ ಗುರುಗಳೇ. ಒಳ್ಳೆಯದಲ್ಲಿ ಸ್ವಾಮಿ. ಸಿಗೋಣ. ಹೇಳಿ ಹೇಳಿ. ಅಯ್ಯಯ್ಯೋ ಇಲ್ಲಿ ಮಾತಾಡ್ಬೇಕಲ್ಲ ಅಂತ. ಯಾಕೆ ನೀವು ಕೊಡುವಂತ ವಿಡಿಯೋಗಳನ್ನ ನಾವು ಸುಮಾರು ನೋಡಿದೀವಿ. ಹೌದು. ಮಾದಪ್ಪನ ಬೆಟ್ಟದ ಬಗ್ಗೆ ನೀವು ಕೊಡುವಂತ ವಿಡಿಯೋದಲ್ಲಿ ತುಂಬಾ ತಿಳ್ಕೊಂಡಿದೀವಿ. ಹೌದು. ಬರೀ 3 ಮಲೆ 4 ಮಲೆ ನೋಡಿದೀವಿ. 77 ಮಲೆದು ವಿಡಿಯೋ ಕೊಡ್ತೀವಿ. ಸೂಪರ್ ಸರ್. ಥ್ಯಾಂಕ್ ಯು. ಸಖತ್ತಾಗಿದೆ. ಆಮೇಲೆ ಇನ್ನೊಂದು ನಾವು ವಿಚಾರ ಹೇಳ್ಬೇಕಂದ್ರೆ ಬರುವಂತ ಪಾದಯಾತ್ರಿಕರಲ್ಲಿ ವಿನಂತಿ, ಕಾರಣ ಇಷ್ಟೇನೆ, ಪ್ರಾಣಿಗಳ ಹೆಚ್ಚಳ ಜಾಸ್ತಿ ಆಗಿರೋದ್ರಿಂದ ಹೌದು ಹೌದು ನಾವುಗಳು ಯಾವುದೇ ಪಾದಯಾತ್ರಿಗಳು ಕಮಿಟಿಯವರು ಬರೋದ್ರಿಂದ ಹೌದು ಹೌದು ಫಾರೆಸ್ಟ್ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಮೆಸೇಜ್ ಕೊಡಿ. ಜನ ಹತ್ರ ಮೆಸೇಜ್ ಕೊಟ್ಟು ಹೌದು ಹೌದು ಒಗ್ಗಟ್ಟು ಮುಖಾಂತರ ಯಾರನ್ನು ತಿಳುವಳಿಕೆ ಇರೋ ಮುಂದೆ ಇಬ್ರು, ತಿಳುವಳಿಕೆ ಇರೋ ಹಿಂದೆ ಇಬ್ರು ಮಾಡಿಕೊಂಡು ಮಿಕ್ಕಿದವರ ಮಧ್ಯೆ ಮಾಡಿಕೊಂಡು ದಯಮಾಡಿ ನೀವು ಪಾದಯಾತ್ರೆ ಶುರು ಮಾಡಿ ಅಂತ ಕೇಳ್ಕೊತೀವಿ. ಒಳ್ಳೇದು. ಆಮೇಲೆ ನೀವು ಒಂದು ಮೆಸೇಜ್ ಕೊಡ್ಬೇಕೀಗ. ಏನು ಗೊತ್ತಾ, ಈಗ ನಾವು ಮಾಡೋ ಕಾರ್ಯನ ಕೆಲವರು ತಿರುಚಿ ನಮ್ಗೆ ಕೇಳಿ ತಿರುಚಿ ನಾವು ಒಳ್ಳೆ ಮಾರ್ಗದರ್ಶನ ಇರ್ತೀವಿ, ಅದನ್ನ ಕೆಟ್ಟದನ್ನ ಹುಡುಕಿ ಅವ್ರ ಸ್ವಾರ್ಥವನ್ನ ಮೆರಿತಾ ಇದಾರೆ. ಅಂತವ್ರಿಗೆ ಏನಾದ್ರು ಒಂದು ಮೆಸೇಜ್ ಕೊಡಿ. ಅಂತವರೆಲ್ಲ ಸ್ವಾರ್ಥಿಗಳು. ಅಂತವ್ರಿಗೆ ಒಂದು ಮೆಸೇಜ್ ಕೊಡೋಕೆ ಏನಂತ ಅಂದ್ರೆ, ನಮ್ಮ ಕೈಲಾದ್ರೆ ನೀವು ಅದನ್ನ ಮಾಡಿ ಶೇರ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಮನೆಗಳಲ್ಲಿ ಸೈಲೆಂಟ್ ಆಗಿದ್ಬಿಡಿ. ಹೌದು. ಒಳ್ಳೆ ಕೆಲಸ ಮಾಡೋರ್ಗು ನೀವು ತಡಂಗ್ಲು ಮಾಡ್ಕೋಬೇಡಿ. ಥ್ಯಾಂಕ್ ಯು. ಮುಖ್ಯವಾಗಿ ಒಂದೇ ಮಾತು ಹೇಳ್ಬೇಕು ಅಂದ್ರೆ, ನಮ್ ಚಾನಲ್ ಹೆಂಗಪ್ಪ 4 ಜನಕ್ಕೆ ಒಳ್ಳೇದಾಗಿದ್ಯಾ? ಒಳ್ಳೇದಾಗಿದೆ. ಸೂಪರ್. ನಾವು ಒಳ್ಳೆ ವಿಷಯಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಸುಮ್ಮನೆ ಪುರ್ಸತ್ ಕೆರೆದ್ಬಿಟ್ಟು ಹುಲ್ ಮಾಡ್ಕೊಂಡಂತೆ ಆ ರೀತಿ ಮಾಡಕ್ ಹೋಗ್ಬೇಡಿ. ಮಾಡಿ ಮಾಡಿಲ್ಲ ಸುಮ್ಮನಿದ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತಪ್ಪ, ಮಾಡಿ. ಮಾಡ್ತಾ ಇದೀವಿ. ಫೋಟೋ ಕೊಡ್ಬೇಕಿತ್ತು ಮಾಡಿ. ಇಲ್ಲ ಆಯ್ತು, ಬನ್ನಿ ಮಾಡ್ಕೊ ಬನ್ನಿ. ಖಂಡಿತ ಸರ್. ಅಣ್ಣ ಬರ್ತೀವಿ. ಒಳ್ಳೇದಲ್ಲ ಅಣ್ಣ, ಎಲ್ರಿಗೂ ಒಳ್ಳೇದಾಗಬೇಕು. ಖಂಡಿತ ಗುರುಗಳೇ, ಖಂಡಿತ. ಆಯ್ತು ಗುರುಗಳೇ. ಅಯ್ಯಯ್ಯೋ, ಅಷ್ಟೇ. ಭಗವಂತ ಮಾದಪ್ಪ ಯಾವ ರೀತಿಲಿ ಅವರು ಯಾವ ತರ ಒಂದು ದಾರಿ ಮಾರ್ಗದರ್ಶನ ನೀಡ್ತಾನೆ ಅನ್ನೋದು ಅದು ಅವನ ಇಚ್ಛೆ, ಮಾಯಕ್ಕರನ ಒಂದು ಇಚ್ಛೆ. ಆಗ್ಬೋದ ಸಮಯ. ಧನ್ಯವಾದ.